ಅದಕ್ಕೆ ಪೀಠ ಏನು ಹೇಳ್ತೀವತ್ತು, 73 ಅರ್ಜಿಗಳು. ಪೀಠ ಏನು ಹೇಳ್ತೀವತ್ತು, ಯಾರ್ಯಾರು ಇದರ ವಿರುದ್ಧ ವಾದ ಮಾಡ್ತಿದ್ದೀರಲ್ಲ 5 ಅರ್ಜಿಗಳು ಬನ್ನಿ, ಯಾಕೆ ವಿರೋಧ ಮಾಡ್ತಿದ್ದೀರಿ ಅನ್ನೋ ಅಷ್ಟು ಪಾಯಿಂಟು ಆ 5 ಅರ್ಜಿಗಳಲ್ಲಿ ಇರಲಿ. ಅಂದರೆ 5 ಹಿರಿಯ ವಕೀಲರ ವಾದಗಳನ್ನು ನಾವು ಕೇಳಿಸ್ಕೊತೀವಿ ಅಂತ ಅಂಥದ್ದೊಂದು ನಿರ್ಧಾರಕ್ಕೆ ಬಂದರು. ಐ ಥಿಂಕ್ ಪಾರ್ಟಿ ಎಲ್ಲ ಸರಿ ಇದ್ದಾರೆ ಅದಕ್ಕೆ ಅನಿಸುತ್ತೆ, ಓಕೆ ಅಂದಿದ್ದಾರೆ. ನೆನ್ನೆ ಇಂಟ್ರಿಮ್ ಆರ್ಡರ್ ಕೊಟ್ಟು ಬಿಡ್ತೀವಿ ಅಂತ ಹೊರಟಿತ್ತು ಈ ಪೀಠ. ಒಂದು ಇಂಟ್ರಿಮ್ ಆರ್ಡರ್ ಕೊಟ್ಟು ಬಿಡ್ತೀವಿ ಅಂತ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳಿದ್ರು, ಇಲ್ಲ ನಮ್ಮ ವಾದ ಇನ್ನೂ ಪೂರ್ತಿಯಾಗಿಲ್ಲ, ನಮ್ಮ ಪೂರ್ತಿ ವಾದವನ್ನು ಕೇಳಿಸಿಕೊಂಡು ಆನಂತರ ಬೇಕಿದ್ರೆ ಇಂಟ್ರಿಮ್ ಆರ್ಡರ್ ಕೊಡಿ ಅಂದರು. ಇವತ್ತು ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್, ಅರ್ಥಾತ್ ಅವರು ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಾರೆ ಕೋರ್ಟ್ನಲ್ಲಿ. ನಮ್ಮಲ್ಲಿ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ಲು ರಾಜ್ಯ ಸರ್ಕಾರದ ಪರವಾಗಿ ಹೆಂಗೆ ವಾದ ಮಾಡ್ತಾರಲ್ಲ ಹಾಗೆ ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಅವರು ವಾದ ಮಂಡನೆ ಮಾಡಿದ್ರು. ಕಾನೂನಿಗೆ ಸ್ಟೇ ಕೊಡೋದಿಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್, ತಡೆಯಾಜ್ಞೆ ಕೊಡೋದಿಲ್ಲ. ಆದರೆ ಲಿಖಿತವಾಗಿ ಕೇಂದ್ರ ಸರ್ಕಾರ ಒಂದು ಮನವರಿಕೆ ಮಾಡಿಕೊಡ್ತು ಕೋರ್ಟಿಗೆ. ಅತಿ ಹೆಚ್ಚು ಅಬ್ಜೆಕ್ಷನ್ ಇರೋದು 2 ವಿಷಯಗಳಿಗಲ್ಲ, ವಕ್ಫ್ ತಿದ್ದುಪಡಿಯಲ್ಲಿ 2 ವಿಷಯಗಳಿಗೆ. ಆ 2 ಅಂಶಗಳನ್ನು ನಾವು ಈ ಪ್ರಕರಣ ಇತ್ಯರ್ಥ ಆಗೋ ತನಕ ಜಾರಿಗೆ ತರೋದಿಲ್ಲ ಅಂತ.